ಮತ್ತು ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಅನ್ನುವಂಥ ಮನಸ್ಥಿತಿ ಬರಬೇಕಾಗಿದೆ. ಅಡ್ಡಿಲ್ಲ, ಸಿದ್ದರಾಮಯ್ಯರು ಏನೋ ಒಂದು ಸ್ವಲ್ಪ ಹೋಟಾ ಕಮಿಷನ್ ಒಂದಿಷ್ಟು ಮಾತುಗಳನ್ನ ತೊಗೊಂಡು ಯೋಗ್ಯ ಅಧ್ಯಕ್ಷರನ್ನು ಯೋಗ್ಯ ನಮ್ಮ ಸದಸ್ಯರನ್ನ ಆಯ್ಕೆ ಮಾಡ್ಕೋಬೇಕಂತ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಹೋಟಾ ಕಮಿಷನ್ ಸಜೆಷನ್ ಪ್ರಕಾರನ ಒಂದು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಆದರೂ ಸಹಿತ ಎಕ್ಸಾಮ್ದಲ್ಲೇ ಫಸ್ಟ್ ಎಕ್ಸಾಮ್ದಲ್ಲಿ ಇದು ಶುರುವಾಗಿದೆ, ಜನರಲ್ ನಾಲೆಜ್ದೆಲ್ಲ. ಹೀಗಾಗಿ ಮುಂದಿನ ಎಕ್ಸಾಮ್ಗಳು ಹೇಗಪ್ಪ ಅನ್ನುವಂಥದ್ದು. ಇನ್ನೂ 4 ಜನರಲ್ ನಾಲೆಜ್ ಪೇಪರ್ಗಳಿದ್ದಾವೆ, ಆ ಮುಗಿಯುವವರೆಗೆ ಏನೇನು ಆಗ್ಬೋದು. ಯಾಕೆಂದರೆ KPSC ನಿಮ್ಗೆ ಗೊತ್ತದ, ಈ ಕ್ಲಾಸ್ 1 ಕ್ಲಾಸ್ 2 ಅಥವಾ ಗ್ರೂಪ್ 1 ಗ್ರೂಪ್ 2 ಅಥವಾ AB ಇವು ಈ ರಾಜ್ಯದ ಅತ್ಯಂತ ಪ್ರತಿಭಾವಂತ ಜನ ಇದರ ಸೆಲೆಕ್ಷನ್ ಆಗಬೇಕು ಮತ್ತು ಒಳ್ಳೆಯ ಆಡಳಿತ ಕೊಡುವಂಥ ಜನ ಬರಬೇಕು ಅನ್ನೋದು ದೊಡ್ಡ ಆಸೆ ಎಲ್ಲರಿಗೂ. ಮತ್ತು ಎಲ್ಲರೂ ಭಾಳಷ್ಟು ಮಕ್ಕಳು ಈ ದಿಶೆಯಲ್ಲೇ ಹಗಲು ರಾತ್ರಿ ಅನ್ನೋದು ಅಭ್ಯಾಸ ಮಾಡಿರ್ತಾರೆ, ಅದರಲ್ಲಿ 2 ಮಾತೇ ಇಲ್ಲ. ಹೀಗಾಗಿ ಯೋಗ್ಯರದ್ರಲ್ಲಿ ಆಯ್ಕೆ ಆಗಬೇಕು ಅನ್ನೋದು ಸಹಜವಾಗಿ ಯಾರಾದರೂ ಬಯಕೆ. ಆದರೆ ಈಗ ನಡೆದದ್ದು ನೋಡಿದರೆ ಯೋಗ್ಯರಿಗೆ ಅವಕಾಶ ಸಿಗ್ತದನ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಶುರುವಾಗಿಬಿಡ್ತದೆ. ಹೇಗಾದ್ರೆ ಪೇಪರ್ ಲೀಕ್ ಅಥವಾ ಕ್ವಶನ್ ಪೇಪರ್ ಲೀಕ್ ಅಂತ ಇದರ ಅರ್ಥ ಏನಪ್ಪ ಅಂದ್ರೆ ಪವಿತ್ರ ಹೋಗಿಬಿಡ್ತು. ಮಾನಸಿಕವಾಗಿ ಎಷ್ಟು ಅಭ್ಯಾಸಗಳಿದ್ದರೂ ಸಹಿತ ಓದಿದ್ದರೂ ಸಹ ಭಯ ಶುರುವಾಗಿಬಿಡ್ತದೆ. ಮಾನಸಿಕ ಭಯ ಅನ್ನೋದು ಭಾಳ ಕೆಟ್ಟದ್ದಿರೋದು. ಮತ್ತು ಭಯದ ಜೊತೆಗೆ ಇದೇನಪ್ಪ ವ್ಯವಸ್ಥೆ ಅನ್ನೋ ಜಿಗುಪ್ಸೆ. ಯಾಕಂದ್ರೆ ಈ ವ್ಯವಸ್ಥೆಯಿಂದ ಯೋಗ್ಯರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗಿ ನಾವು ಈ KPSC ಅನ್ನೋದು ವ್ಯವಸ್ಥೆ ಕಟ್ಕೊಂಡಿವಿ. ಇದನ್ನು ತಿದ್ದಬೇಕು ಅಂತೇಳಿ ಹೋಟಾ ಕಮಿಷನ್ ನೇಮಿಸಿದ್ದೀವಿ, ಅವ್ರೇನು ಸಲಹೆ ಕೊಟ್ಟರು, ಅದ್ರ ಬಗ್ಗೆ ನಡೀತಾ ಇದ್ದಾರೆ. ಆದರೂ ಇದು ನಡೆಯುವ ಸಂದರ್ಭದಲ್ಲೇ ಮತ್ತು ಇದಕ್ಕೆ ಯಾರು ಕಾರಣ, ಯಾಕೆ ಆಯಿತು, ಇದೆಲ್ಲ ಯಾಕೆ ಆಗ್ತಾಯಿದೆ, ನಿಲ್ಲಿಸೋಕ್ಕೆ ಸಾಧ್ಯ ಏನು ಅನ್ನುವಂಥ ಪ್ರಶ್ನೆಗಳು ಧುತ್ತತೆ ಎಲ್ಲರಿಗೂ ಬಂದು ನಿಲ್ಲುವಂಥದ್ದಾಗಿದೆ. ಒಟ್ಟಾರೆಯಾಗಿ ಶಂಕೆ ಮಾತ್ರ ಔಟ್ ಆಗಿದೆ. ಇಲ್ಲ, ಈ ಸಲದ ಕ್ವಶನ್ ಪೇಪರು ಲೀಕ್ ಆಗಿದೆ ಅನ್ನುವಂಥದ್ದು ಇದು ಸತ್ಯನಾಗಿದ್ದರೆ, ನಿಜನಾಗಿದ್ದರೆ ಇದು ಮತ್ತೊಂದು KPSC ದೊಡ್ಡ ಕಪ್ಪು ಚುಕ್ಕೆ ಅನ್ನೋಕ್ಕಿಂತ ಇದೊಂದು ದುರಂತ ಅಂತ ಹೇಳಬೇಕಾಗ್ತದೆ. ಏನು ಶಬ್ದನಿಲ್ಲ ಟೀಕೆ ಮಾಡೋದಕ್ಕೆ. ಯಾಕಂದರೆ ಮೇಲ್ಮೇಲೆ ಇದ್ದಿದ್ದೇನೆ ಆರೋಪ ಆರೋಪ ಆರೋಪ, ಇದಕ್ಕೆ ಉತ್ತರ ಇಲ್ಲ, ಸಿಕ್ಕಿಲ್ಲ.